ಒಬ್ಬೊಬ್ಬ ಪಾತಕಿಯ ಹಿಂದೆ ಒಂದೊಂದು ಕತೆ ಇದೆ. ಆ ಕತೆಗಳಿಗೆ ಅವರದೇ ಆದ ಸಮರ್ಥನೆಗಳಿವೆ. ಆ ಸಮರ್ಥನೆಗಳಿಂದ ಸಮಾಜಕ್ಕೇನೂ ಆಗಬೇಕಾಗಿಲ್ಲ. ತನಗಾದ ಅನ್ಯಾಯಕ್ಕೆ ಕೊಲೆ ದರೋಡೆಗಳ ಮೂಲಕ ಸೇಡು ತೀರಿಸ್ಕೊಳ್ತಾನೆ. ಅಂಥವರಲ್ಲಿ ಈ ವೀರಪ್ಪನ್ ಕೂಡ ಒಬ್ಬ. ಅನ್ಬುರಾಜ್ ಅವತ್ತು ಅಪ್ಪ ಹೇಳಿದ ಕೆಲಸ ಮಾಡದೆ ಹೋಗಿದ್ದರೆ ಇಂದು 21 ವರ್ಷ ಕಂಬಿ ಹಿಂದೆ ಇರ್ತಿರ್ಲಿಲ್ಲ. ಆ ಕೆಲಸ ಏನೆಂದರೆ ಕುರಿ ಕಾಯಲು ಹೊರಟಿದ್ದು. ಹೌದು, ಅಂದು ಭಾನುವಾರವಾದ ಕಾರಣ ತಂದೆ ಸಂತೆಗೆ ಹೋಗಬೇಕಿತ್ತು. ಹೋಗೋ ಮುಂಚೆ ಮಗನಿಗೆ ಕುರಿ ಮೇಯಿಸಲು ಹೇಳಿ ಹೊರಟ್ಬಿಟ್ರು. ಅನ್ಬುರಾಜ್ ಹೊರಟು ನಿಂತ. ಜೊತೆಗೆ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಹೋದ. ಎಂದಿನಂತೆ ಆತ ಹೋದದ್ದು ಅದೇ ಅಂತಿಯೂರ್ ಫಾರೆಸ್ಟ್ನ ತಪ್ಪಲಿಗೆ. பையன் மெக்கானிக் வேலை தான் சாமி செஞ்சுட்டு இருந்தான். மெக்கானியாக இருந்துட்டு இருந்தவன் தான். அந்த அன்னைக்கு ஞாயிற்றுக்கிழமை நாள் லீவ் விட்டுறாங்க. மெக்கானி யாரை போய் கேட்டாலும் சொல்லுவாங்க, அன்பா மெக்கானியா அருமையான பையன்னு சொல்லுவாங்க. என் பையனை யாரும் ஒன்று சொல்ல மாட்டாங்க. அவன் லீவ் விட்ட அன்னைக்கு நாங்கள் ஒரு டீ கடை சின்ன கடையாக வச்சு பொழவு பண்ணிகிட்டு இருந்தோம். அந்த அன்னைக்கு வந்து லீவு அவனுக்கு விட்டுருக்குறாங்க. இவங்க அப்பா வந்து நீ ஆடு ஒரு 5-6 ஆடு இருந்தது சாமி, நீ ஓட்டிகிட்டு போங்க, நான் போய் கடைக்கு கொஞ்சம் சாமானை வாங்கிட்டு வந்துடுறேன். இவங்க அப்பா போயிட்டாரு. ಕುರಿಗಳು ಮೇಯ್ತಾ ಮೇಯ್ತಾ ಮುಂದಕ್ಕೆ ಹೋಗ್ತಾ ಇದ್ರೆ ಅವುಗಳ ಹಿಂದೆ ಈ ಹುಡುಗರು ಹೊರಟರು. ಕುರಿಗಳಂತೆ ಹುಡುಗಾಟ ಆಡುತ್ತಾ ಕುರಿ ತೋರಿಸಿದ ದಾರಿಯನ್ನೇ ಹಿಡಿದು ಕಾಡೊಳಗೆ ಹೆಜ್ಜೆ ಹಾಕಿದ್ರು. ಮುಂದೆ ಏನಾಗುತ್ತೆ ಅನ್ನೋ ಕಲ್ಪನೆ ಇಲ್ಲದೆ ಹೋಗುತ್ತಿದ್ದ ಇವರಿಗೆ ಅಚಾನಕ್ಕಾಗಿ ಎದುರಿಗೆ ಬಂದದ್ದು ನರಹಂತಕ ವೀರಪ್ಪನ್. ಕುರಿ ಮೇಯಿಸಲು ಹೋದ ಹುಡುಗರು ಕುರಿಗಳಂತೆ ಸಿಕ್ಕಿಬಿದ್ದಿದ್ರು. ಇವ್ರುಗಳನ್ನು ಕಾಪಾಡಲು ಯಾರೂ ಇರಲಿಲ್ಲ. ಆ ದೇವರಿಗೆ ಇವರ ಕೂಗು ಕೇಳಿಸಲಿಲ್ಲ. ಯಾಕೆಂದ್ರೆ ಇವರು ಕಾಲಿಟ್ಟದ್ದು ಕುಖ್ಯಾತ ಕಾಡುಗಳ ನರಹಂತಕ ವೀರಪ್ಪನ ಅಡ್ಡದಲ್ಲಿ. பையனை பார்க்கும்போது எப்படியும் அவனுக்கு ரொம்ப பசங்க 3 பசங்களும் ஒரே மாதிரி பசங்க. என் பையன் தான் ரொம்ப சின்ன பையன். அந்த பசங்க இவனோட கொஞ்சம் பெரிய பெரிய பசங்க. அவங்க பார்க்க அவனுக்கு எப்படி பயன்பட்டதோ பயன்படுத்திட்டு போயிட்டான். ತಾವು ಯಾರ ಎದುರಿಗೆ ಇದ್ದೇವೆ, ಏನು ನಡೆಯುತ್ತಿದೆ ಎಂದು ನೋಡುವಷ್ಟರಲ್ಲೇ ವೀರಪ್ಪನ ಬಂದೂಕಿನಿಂದ ಗುಂಡೊಂದು ಹಾರಿ ಹೋಗಿತ್ತು. ಆ ಬುಲೆಟ್ ಇವರಿಗೆ ಏನು ಮಾಡದಿದ್ದರೂ ಅದರ ಶಬ್ದ ಕೇಳಿ ಕುರಿಗಳೆಲ್ಲ ಚೆಲ್ಲಾಪಿಲ್ಲಿಯಾದವು. ಪ್ರಾಣ ಉಳಿಸಿಕೊಳ್ಳಲು ಬೇರೆ ದಾರಿ ಇಲ್ಲದೆ ವೀರಪ್ಪನ ಎದುರು ಮಂಡಿಯೂರಿ ಕೂರಲೇಬೇಕಾಯಿತು. ನರಹಂತಕ ಇವರುಗಳ ಬಗ್ಗೆ ವಿಚಾರಿಸಿದ. ಅವರುಗಳು ಯಾವ ಅಳುಕಿಲ್ಲದೆ ಆತನ ಜೊತೆ ಮಾತನಾಡಿದರು. ಯಾಕೆಂದ್ರೆ ವೀರಪ್ಪನ ಕ್ರೂರತೆಯ ಬಗ್ಗೆ ಆ ಹುಡುಗರಿಗೆ ಗೊತ್ತಿರಲಿಲ್ಲ. ನರಹಂತಕನಿಗೂ ಬೇಕಿದ್ದುದು ಕೂಡ ಅದೇ ಆಗಿತ್ತು. ಆ ಸಮಯದಲ್ಲಿ ಆತನ ಸಹಚರರ ಸಂಖ್ಯೆ ಕೂಡ ಕಡಿಮೆ ಇತ್ತು. ನರಹಂತಕ ಆ ಹುಡುಗರನ್ನು ಪುಸಲಾಯಿಸಿದ. ಲಕ್ಷಾಂತರ ರೂಪಾಯಿ ಹಣದ ಆಸೆ ಹುಟ್ಟಿಸಿದ. ಆದರೆ ಮಾಡಬೇಕಿದ್ದ ಕೆಲಸದ ಬಗ್ಗೆ ಏನನ್ನೂ ಹೇಳಲಿಲ್ಲ. ಕಣ್ಣ ಮುಂದೆ ಕಾಂಚಾಣ ಕುಣಿಯುತ್ತಿದ್ದರೆ ಆ ಹುಡುಗರಲ್ಲಿ ಅದೇನೋ ಸಾಧಿಸಿದ ಅನುಭವ. ಅವರು ಬಂದ ದಾರಿಯನ್ನು ಮರೆತಿದ್ದರು. ಆದರೆ ಅವರಿಟ್ಟಿರುವ ಒಂದೊಂದು ಹೆಜ್ಜೆ ಕೂಡ ಜೈಲು ಕಂಬಿಗಳ ಕತ್ತಲಿನ ಕೋಣೆಗೆ ಎಂದು ಅವರಿಗೆ ಗೊತ್ತಾಗಲೇ ಇಲ್ಲ. ನರಹಂತಕನ ಸಾಮ್ರಾಜ್ಯಕ್ಕೆ ಮತ್ತೊಂದಷ್ಟು ಅಮಾಯಕರ ಸೇರ್ಪಡೆಯಾಗಿತ್ತು. ಸತ್ಯಮಂಗಲ ಮತ್ತು ಅಂತಿಯೂರ್ ಫಾರೆಸ್ಟ್ ನಡುವೆ ಅಂತಹ ವ್ಯತ್ಯಾಸವೇನೂ ಇರಲಿಲ್ಲ. ಎರಡು ಕೂಡ ದಟ್ಟಾರಣ್ಯ. ಇದು ವೀರಪ್ಪನ ಅಕ್ರಮ ಚಟುವಟಿಕೆಗೆ ವರವಾಗಿ ಬಿಟ್ಟಿತ್ತು. ಇಂತಹ ಜಾಗದಲ್ಲಿ ಆ ಹುಡುಗರು ಅಕ್ಷರಶಃ ಬಂದಿಯಾಗಿ ಬಿಟ್ಟಿದ್ದರು. ತಮ್ಮ ಮಕ್ಕಳ ಈ ಪರಿಸ್ಥಿತಿಯ ಬಗ್ಗೆ ಎಳ್ಳಷ್ಟು ಮಾಹಿತಿ ಇಲ್ಲದ ಪೋಷಕರು ಕೊನೆಗೆ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಅಲ್ಲಿಂದ ಶುರುವಾಯಿತು ಶನಿ ದೆಸೆ. ஒரு நாள் பையன் வராமனாலேயே நாங்கள் போய் ஸ்டேஷனில் கம்ப்ளைண்ட் பண்ணிட்டோம். பையன் வந்து இன்றைக்கி ஆடு ஓட்டிட்டு காலையில் போகிறான், சாயந்தரம் ஆடெல்லாம் வீட்டுக்கு வந்துடுது, பையன் வரல.
அப்போவே நாங்கள் அந்த நைட்டு ஒரு நைட்டு மட்டும் இங்கெல்லாம் அழுதுகிட்டே இருந்துட்டு காலையில் போய் ஸ்டேஷனில் கம்ப்ளைண்ட் கொடுத்துட்டோம். என் பையன் ஆடை ஓட்டிகிட்டு போனவனை காணா அப்படின்னு கொடுத்துட்டு எங்கள் சொந்த பந்தம் இருக்கிற இடமெல்லாம் நாங்கள் போய் தேடினோம், எங்கேயும் கிடைக்கல. ಅಷ್ಟರಲ್ಲಾಗಲೇ ಆ ಹುಡುಗರಿಗೆ ನಾವು ಇಷ್ಟು ದಿನ ಇದ್ದದ್ದು 3 ರಾಜ್ಯಗಳಿಗೆ ಬೇಕಾಗಿದ್ದ ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ವೀರಪ್ಪನ್ ಜೊತೆ ಎಂದು ಗೊತ್ತಾಯಿತು. ಆ ಹುಡುಗರು ಆತನಿಂದ ತಪ್ಪಿಸಿಕೊಳ್ಳಲು ಹೆಣಗಾಡಿ ಬಿಟ್ಟಿದ್ದರು. ನಾವು ಮನೆಗೆ ಹೋಗ್ತೀವಿ ಅಂದರೂ ನಾಳೆ ಕಳಿಸ್ತೀನಿ ಎಂಬ ನೆಪ ಒಟ್ಟಿ ಮುಂದೂಡುತ್ತಿದ್ದ. ಹೀಗೆ ವೀರಪ್ಪನ್ ಆ ಹುಡುಗರನ್ನು ಬರೋಬ್ಬರಿ 1.5 ವರ್ಷ ತನ್ನ ಜೊತೆ ಇರಿಸಿಕೊಂಡಿದ್ದ. ಅವನ ಪಾಪಗಳಿಗೆ ಇವರನ್ನು ಕೂಡ ಪಾಲುದಾರನನ್ನಾಗಿ ಮಾಡಿಬಿಟ್ಟಿದ್ದ. ಆದರೆ ಇವೆಲ್ಲ ವಿಷಯಗಳು ಪೊಲೀಸರಿಗೆ ತನಿಖೆಯಿಂದ ಅದಾಗಲೇ ಗೊತ್ತಾಗಿಬಿಟ್ಟಿತ್ತು. ಅವರು ದಿನನಿತ್ಯ ಬಂದು ಆ ಮಕ್ಕಳ ಪೋಷಕರನ್ನು ತನಿಖೆ ಮಾಡುತ್ತಿದ್ದರು. ಇದನ್ನು ಹೇಗೋ ತಿಳಿದುಕೊಂಡ ಅನ್ಬುರಾಜ್ ವೀರಪ್ಪನ್ಗೆ ಗೊತ್ತಾಗದ ಹಾಗೆ ತಪ್ಪಿಸಿಕೊಂಡು ಮನೆ ಸೇರಿದ್ದರು. ಆದರೆ ಪೊಲೀಸರು ಅಷ್ಟರಲ್ಲಾಗಲೇ ಆ ಹುಡುಗರ ಹಣೆಯ ಮೇಲೆ ವೀರಪ್ಪನ್ ಸಹಚರರು ಎಂಬ ಹಣೆಪಟ್ಟಿ ಹಾಕಿಬಿಟ್ಟಿದ್ದರು. ಪೊಲೀಸರಿಂದ ತೊಂದರೆಯಾಗಬಹುದೆಂಬ ಕಾರಣಕ್ಕೆ ಅವರ ಪೋಷಕರು ಅವರನ್ನು ಸರೆಂಡರ್ ಮಾಡಲು ಕರೆದುಕೊಂಡು ಹೋಗಿದ್ದು ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಕರುಣಾನಿಧಿಯ ಬಳಿಗೆ. ಆ ಸಮಯದಲ್ಲಿ ನಡೆದ 9 ಗಾರ್ಡ್ಸ್ಗಳ ಹತ್ಯೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಎಂಬ ಶಂಕೆಯಿಂದಾಗಿ ಕರುಣಾನಿಧಿ ಕೂಡ ಇವರನ್ನು ಕಾಪಾಡಲು ಹಿಂದೇಟು ಹಾಕಿದರು. ವೀರಪ್ಪನ್ ಸಹಚರ ಎಂಬ ಕಾರಣಕ್ಕೆ ಚೆನ್ನೈ ಕೋರ್ಟ್ 7 ವರ್ಷ ಶಿಕ್ಷೆ ವಿಧಿಸಿದರೆ 9 ಜನ ಗಾರ್ಡ್ಗಳ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಕರ್ನಾಟಕ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿಬಿಟ್ಟಿತ್ತು. ಅನ್ಬುರಾಜ್ ಸದ್ಯಕ್ಕೆ ಮೈಸೂರು ಜೈಲಲ್ಲಿ 7 ವರ್ಷದಿಂದ ಸಜೆ ಅನುಭವಿಸ್ತಿದ್ದಾನೆ. ಈತನ ಇನ್ನೊಂದು ವಿಶೇಷವೆಂದರೆ ಈತ ಜೈಲಲ್ಲಿದ್ದುಕೊಂಡು ಪ್ರೀತಿಸಿ ಮದುವೆಯಾಗಿದ್ದಾನೆ. ಈತನ ಪ್ರೇಮ್ ಕಹಾನಿ ವಿಷಯ ಮುಂದೆ ಹೇಳ್ತೀವಿ.